ಬಂಧುಗಳೇ, ಮಿತ್ರರೇ, ಅಭಿಮಾನಿಗಳೇ, ಸ್ನೇಹಿತರೆ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇಲ್ಲಿ ಈಗ ಮಿಕ್ಸರ್ ನಾನೇ ತಯಾರು ಮಾಡ್ತಾಯಿದ್ದೀನಿ. 9ನೇ ತಾರೀಕು ಆಗಸ್ಟ್ ತಿಂಗಳು 2023ನೇ ಇಸ್ವಿ. ಆಗಸ್ಟ್ 9ನೇ ತಾರೀಕು ಆಗಸ್ಟ್ 2023. ಸ್ವತಃ ನಾವೇ ತಯಾರು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಆದ್ದರಿಂದ ಚಳಿಗಾಲದಲ್ಲಿ ತಯಾರು ಮಾಡಿದಂಥ ಮಿಕ್ಸರ್ ಇದು. ಆದರೆ ಇದನ್ನು ನಾನು ನಿಮಗೆ ತಡವಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಆದರೂ ಈಗಲಾದರೂ ಮುಂದೆ ಈಗ ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ನೀವು ಇದೇ ರೀತಿ ಮನೆಯಲ್ಲಿ ಮಾಡ್ಕೋಬೋದು. ಆದರೆ ಋಷಿಮುನಿಗಳು, ಯೋಗಿಗಳು, ತಪಸ್ವಿಗಳು ಇದೆಲ್ಲ ತಿನ್ಬೋದು ಅಂತ ನೀವು ಕೇಳ್ಬೋದು. ಇವರೇ ಸಸ್ಯಾಹಾರವನ್ನು ಯಾರು ಬೇಕಾದ್ರೂ ತಿನ್ಬೋದು, ಆದರೆ ಮಾಂಸಾಹಾರವನ್ನು ತಿನ್ನಬಾರ್ದು, ಅದು ಪಾಪಕರ. ಸಸ್ಯಾಹಾರ ನೀವು ಇಡ್ಲಿ ತಿನ್ಕೊಳ್ಳಿ. ನೋಡಿ, ನಾನೇ ಇಡ್ಲಿ ತಯಾರು ಮಾಡ್ಕೊಂಡಿದ್ದು, ಚಟ್ನಿ ನಾನೇ, ಸಾಗು ನಾನೇ ತಯಾರು ಮಾಡಿರೋದು. ಅದರ ಜೊತೆಗೆ ಏನೋ ಸ್ವಲ್ಪ ಬಜ್ಜಿ ಬೋಂಡ ಇದು ಕೂಡ ನಾನೇ ತಯಾರು ಮಾಡ್ತೀನಿ. ಸಾಧುಗಳು, ಯೋಗಿಗಳು, ತಪಸ್ವಿಗಳು ಇದೆಲ್ಲ ತಿನ್ಬೋದು, ಆದರೆ ಎಲ್ಲವೂ ಲಿಮಿಟ್. ಅತಿಯಾಗಿ ನಾವು ಆಸೆ ಇಟ್ಕೋಬಾರ್ದು ಅಷ್ಟೇ. ಯಾರು ಏನು ಬೇಕಾದರೂ ತಿನ್ಬೋದು, ಆದರೆ ಸಸ್ಯಾಹಾರ ಆಗಿರಬೇಕು, ಆರೋಗ್ಯ ಹಿತವಾಗಿರಬೇಕು. ಆದ್ದರಿಂದ ನಾವೇ ಆದಷ್ಟು ನಮ್ಮ ಮನೆಗಳಲ್ಲಿ ನಾವೇ ಬೇಕಾದ ಪದಾರ್ಥಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಬೇಕಾದ ಪದಾರ್ಥಗಳನ್ನು ನಾವು ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಹೊರಗಡೆ ಅನಿವಾರ್ಯತೆ ಇರುವಾಗ ಮಾತ್ರ ಹೊರಗಡೆ ನಾವು ಮಾಡ್ಕೋಬೇಕು, ಗೊತ್ತಾಯ್ತಲ್ಲ. ಆದ್ದರಿಂದ ನಿಮ್ಗೇನು ತಿಂಡಿ ಬೇಕು, ಏನು ಮಿಕ್ಸರ್ ಬೇಕು, ಅಥವಾ ಇನ್ನೇನೋ ಹಣ್ಣು ಹಂಪಲ, ಇದನ್ನು ನೀವೇ ಆದಷ್ಟು ನಮ್ಮ ಆರೋಗ್ಯಕ್ಕೆ ಬೇಕಾದ ಹಣ್ಣು ಹಂಪಲ, ತರಕಾರಿ, ಆಹಾರ ಪದಾರ್ಥಗಳನ್ನು ನಾವು ಸೇವಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ. ಎಲ್ಲರಿಗೂ ಆರೋಗ್ಯ ಬೇಕಲ್ವಾ, ನಮಗೂ ಬೇಕು, ನಿಮಗೂ ಬೇಕು. ಈ ಹಣ್ಣು ಬಂದು ನಮ್ಮ ಶಿಷ್ಯ ನಾರಾಯಣ ರೆಡ್ಡಿ, ಕೋಲಾರ ಜಿಲ್ಲೆ, ಅವ್ರ ತೋಟದಲ್ಲಿ ಬೆಳೆದಿರ್ತಕ್ಕಂಥದ್ದು. ಅವರ ಹುಡುಗ ಹಬ್ಬ ಇದ್ದಾನೆ, ಮಧು ಅಂಥೇಳಿ, ಅವರು ನನಗೆ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಜೀವನದಲ್ಲಿ ತಪಸ್ವಿಗಳು, ಯೋಗಿಗಳು ಸಸ್ಯಾಹಾರವನ್ನು ತಿನ್ಬೋದು, ಹಣ್ಣು ಹಂಪಲ, ಗೆಡ್ಡೆ ಗೆಣಸನ್ನು, ತರಕಾರಿಗಳನ್ನು ತಿನ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.